ವಯಸ್ಸಾದ ಹೆತ್ತ ತಾಯಿಯನ್ನ ಸಾಕಲಾರದೆ ರಸ್ತೆ ಪಕ್ಕದ ಖಾಲಿ ಜಾಗದಲ್ಲಿ ಬಿಟ್ಟು ಮಗನೋರ್ವ ಪರಾರಿಯಾಗಿರುವ ಘಟನೆ ಮಂಡ್ಯದ ಮಳವಳ್ಳಿ ತಾಲೂಕಿನ ಕಿರುಗಾವಲು ಬಳಿ ನಡೆದಿದೆ. ನಿರ್ಜನ ಪ್ರದೇಶದಲ್ಲಿ ಒಬ್ಬಂಟಿಯಾಗಿದ್ದ ವೃದ್ಧೆಯನ್ನ ಸ್ಥಳೀಯರೊಬ್ಬರು ವಿಚಾರಿಸಿದ್ದಾರೆ. ಈ ವೇಳೆ ವೃದ್ಧೆ ಅಸ್ಪಷ್ಟವಾಗಿ ಉತ್ತರಿಸಿದ್ದಾರೆ. ಮಗ ಇಲ್ಲಿ ಬಿಟ್ಟು ಹೋದ, ವಾಪಸ್ ಅವನೇ ಬಂದು ಕರೆದುಕೊಂಡು ಹೋಗ್ತಾನೆ, ಮಗ ಬರ್ತಾನೆ, ಅವನಿಗಾಗಿ ಕಾಯುತ್ತಿದ್ದೇನೆ ಎಂಬರ್ಥದಲ್ಲಿ ಉತ್ತರಿಸಿದ್ದಾರೆ. ವೃದ್ಧ ತಾಯಿಯ ಸಂಕಷ್ಟ ಕಂಡು ಸ್ಥಳೀಯರು ಮರುಕ ವ್ಯಕ್ತಪಡಿಸಿದ್ದು, ಮಹಿಳಾ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಮಹಿಳಾ ಅಧಿಕಾರಿಗಳು ವೃದ್ಧೆಯ ರಕ್ಷಣೆ ಮಾಡಿ ಮಂಡ್ಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಬಳಿಕ ವೃದ್ಧೆಯ ಮಗನನ್ನ ಪತ್ತೆ ಹಚ್ಚಿ ಕರೆಸಿದ್ದು, ಈ ವೇಳೆ ಮತ್ತೊಂದು ರೀತಿಯ ಕರುಣಾಜನಕ ಕಥೆ ತೆರೆದುಕೊಂಡಿದೆ. ಅಂದಹಾಗೆ 75ರ ಆಸುಪಾಸಿನ ಈ ವೃದ್ಧೆಯ ಹೆಸರು ರುದ್ರಮ್ಮ. ಮಾನಸಿಕ ಅಸ್ವಸ್ಥೆ. ಈ ತಾಯಿಯನ್ನ ರಸ್ತೆಯಲ್ಲಿ ಬಿಟ್ಟು ಹೋದ ಈಕೆಯ ಮಗ ಮಹದೇವಸ್ವಾಮಿ. ಈತ ಅಧಿಕಾರಿಗಳ ಮುಂದೆ ಹೆತ್ತ ತಾಯಿಯನ್ನೂ ಸಾಕಲಾಗದ ತನ್ನ ಕರುಣಾಜನಕ ಪರಿಸ್ಥಿತಿಯನ್ನ ಹೇಳಿಕೊಂಡಿದ್ದಾನೆ. ಆಸ್ಪತ್ರೆಗೆ ಬಂದ ಮಗ ಮಹದೇವಸ್ವಾಮಿ, ಕಡು ಬಡತನವಿದೆ, ತಾಯಿಯನ್ನ ನೋಡಿಕೊಳ್ಳಲಾಗಲ್ಲ, ಬೆಂಗಳೂರಿನಲ್ಲಿ ಬೀದಿ ವ್ಯಾಪಾರ ಮಾಡುತ್ತಾ ಜೀವನ ನಡೆಸುತ್ತಿದ್ದೇನೆ, ಸಾಲದ ಹೊರೆಯೂ ನನ್ನ ಮೇಲೆ ಸಾಕಷ್ಟಿದೆ, ಸದ್ಯ ತಾಯಿಯನ್ನ ಸಾಕಲು ನನ್ನಿಂದಾಗಲ್ಲ, ಕಷ್ಟ ತೀರಿದ ಬಳಿಕ ತಾಯಿಯನ್ನ ಕರೆದುಕೊಂಡು ಹೋಗ್ತೇನೆ, ಯಾವುದಾದ್ರೂ ಅನಾಥಾಶ್ರಮಕ್ಕೆ ಸೇರಿಸಿಬಿಡಿ ಅಂತ ಹೇಳಿದ್ದಾನೆ. ಸದ್ಯ ಮಗನ ಮಾತಿನ ಬಳಿಕ ವೃದ್ಧೆಯನ್ನ ಅನಾಥಾಶ್ರಮಕ್ಕೆ ಸೇರಿಸಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ.